ಮಕ್ಕಳಿಗೆ ರಜಾ ಶುರು ಆತಲ್ರಿ. ಈಗ ಮನೆ ಒಳಗೆ ಇದ್ದುಗಳು ಏನಾರ ಕೊಡು ಅಂತಾರೆ. ಇವತ್ತೊಂದು ಹೊಸ ರೆಸಿಪಿ ತೊಗೊಂಬಂದೇನಿ ರೀ. ಹೊಸದಂದ್ರೇನ ಮಾಡ್ತಿರ್ತೀವಿ, ಖರೆ ಇನ್ನೋವೇಟಿವ್ ಆಗಿರೋಂಥ. ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆನಪಲೆ ಕಮೆಂಟ್ ಮಾಡಿರಿ. ಮಾಡಿದವ್ರಿಗೆಲ್ಲ ತುಂಬ ಧನ್ಯವಾದಗಳು. ಫೇಸ್ಬುಕ್ನಲ್ಲಿರೋರು ಫಾಲೋ ಮಾಡಿ, ಕಮೆಂಟ್ ಮಾಡಿ. ನೋಡಿರಿ, ಈಗ ಒಂದು 4 ಬಟಾಟೆ ತೊಗೊಂಡೇನಿ. ಇದು ಕಡಾಯಿ ಏನದಲ್ಲ, ರಂಜ್ಕ ಮಾಡಿದ್ದು ಕಡಾಯಿ ಅದ. ಮತ್ತು ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ರಿ ರೀ, ರಂಜ್ಕ ಮಾಡಿದ್ದೆ. ಅದೇ ಕಡಾಯಿ ಒಳಗೆ ಮಾಡ್ಲಿಕ್ಕತ್ತೇನೆ. ಏನಂದ್ರೆ ಬೇಯಿಸಿದ ಬಟಾಟೆ ಇತ್ತು ರೀ ಮನೆ ಒಳಗೆ. ಸೊ ಅದನ್ನು ಒಂದು ಸ್ವಲ್ಪ ತೊಗೊಂಡೆ, ಒಂದು 2 ಬಟಾಟೆ ತೊಗೊಂಡೆ. ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದೆ. ಉಳ್ಳಾಗಡ್ಡಿ ಆಪ್ಷನಲ್ ಅದ ರೀ, ಬೇಕಂದ್ರೆ ನೀವು ಈ ಹೊತ್ತಿಗೆ ಕ್ಯಾಬೇಜ್ ಹಾಕ್ಬೋದು ಉಳ್ಳಾಗಡ್ಡಿ ಬದಲಿ. ಆಮೇಲೆ ಕೊತ್ತಂಬರಿ ಹಾಕಿದೆ. ಆಮೇಲೆ ಚಿರೋಟಿ ರವೆ ಹಾಕೋಣಂತ. ಎಷ್ಟು ರೀ, ಒಂದು 2 ರಿಂದ 3 ಸ್ಪೂನ್ ಅಷ್ಟೇ ಚಿರೋಟಿ ರವೆ ಸಾಕು, ಭಾಳ ಏನು ಬೇಕಾಗಿಲ್ಲ. ಇದೊಂದು ಏನದಲ್ರಿ ರೆಸಿಪಿ, ಮಕ್ಕಳು ಕೇಳ್ತಾರೆ ರೀ, ಅದು ಕೊಡು ಇದು ಕೊಡು, ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡು ಅಂತ. ಸೂಪರ್ ನೋಡಿರಿ. ಈ ರೀತಿ ಪಲ್ಯ ಒಂದಿಷ್ಟು ರೆಡಿ ಇಟ್ಕೊಂಡ್ಬಿಟ್ಟಿದ್ರೆ ಬೇಕಾದ ಹಾಕ್ಬೋದು. ಈಗ ಇದಕ್ಕೆ ನೀವು ಗಜ್ರಿ ಕೂಡ ಹೆರದು ಹಾಕ್ಬೋದು. ಸ್ವೀಟ್ ಕಾರ್ನ್ ಇದ್ರೆ ಅದನ್ನು ಕೂಡ ಹಾಕ್ಬೋದು ರೀ ಇದ್ರೊಳಗೆ. ಈಗ ಇದಕ್ಕೆ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ. ಆಮೇಲೆ ಮೊಸರು ಹಾಕಿದೆ, ಗಟ್ಟಿ ಮೊಸರು ಹಾಕೋಣಂತ್ರಿ. ಇದಕ್ಕೆ ಹಾಕಿ ಇದನ್ನು ಚೆಂದಾಗಿ ಕಲಸೋಣ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ರಿ, ಅದನ್ನು ಹಾಕಿದೆ. ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿನಿ. ಆಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಒಂದು ಗ್ರೀನ್ ಚಿಲ್ಲಿ ಸಾಸ್, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಹಿಂಗೆ ಒಂದು ಸ್ವಲ್ಪ ಏನಾರ ಎಲ್ಲ ಪ್ಯಾಕೆಟ್ ತೆಗಿಯೋದ್ರಿ, ತಂದಿರ್ತೀವಲ್ಲ ಹೊಸ ಏನಾರ ಎಲ್ಲ ಒಂದೊಂದು ಚಮಚ ಹಾಕೋಣಂತ. ಒಂದು ಸ್ವಲ್ಪ ಆರಿಗೇನೆ ಹಾಕಿದೆ. ಮಕ್ಕಳದಂದು ಕೂಡ ಸ್ವಲ್ಪ ಹೊರಗಿನ ಟೇಸ್ಟ್ ಬರಬೇಕು ನಮ್ಮ ಮಸಾಲೆ ಒಳಗೆ, ಅದಕ್ಕಂತೇಳಿ ಇವೆಲ್ಲ ಸಾಸ್ಗಳನ್ನು ಹಾಕೋದ್ರಿ. ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಇದ್ರೆ ಅದನ್ನು ಕೂಡ ಹಾಕ್ರಿ, ಮಸ್ತ್ ಆಗ್ತದೆ. ಆಮೇಲೆ ಏನು ಹಾಕಿದೆ, ಆರಿಗೇನೋ ಹಾಕಿದ್ನಲ್ಲ, ಈಗ ಚೆಂದಾಗಿ ಕಲಸೋಣಂತ. ಆಮೇಲೆ ಏನು, ನೀವು ನೀರು ಹಾಕಿ ಕಲಿಸ್ಬೇಡ್ರಿ. ಒಂದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಇತ್ತು ನನ್ನ ಹತ್ರ, ಅದನ್ನು ಹಾಕಿ ಕಲಸೇನಿ. ನೀವು ಕೂಡ ಹೀಗೆ ಕಲಿಸ್ಕೋಬೋದು. ಅಂದರೆ ಏನಾಗ್ತದೆ, ಹೌರಾಗ್ಬಿಡ್ತದೆ ಅದು, ಈ ಮಸಾಲೆ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ. ಹೀಗಾಗಿ ಚೆಂದಾಗಿ ಕಲಿಸಿ ಒಂದು 2 ನಿಮಿಷ ಬಿಡೋಣಂತ್ರಿ, ಭಾಳ ಹೊತ್ತೇನು ಬಿಡ್ಬೇಕಂತಿಲ್ಲ. ಇದೆಲ್ಲ ನೆನೆಯೋದ್ರಾಗ ನೀವು ಭಾಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತಿರಲ್ಲ, ತುಂಬ ಥ್ಯಾಂಕ್ಸ್. ಒಂದು ಸ್ವಲ್ಪ ಬ್ಯುಸಿ ಇದ್ದೀರಿ ಮದ್ವೆ ಫಂಕ್ಷನ್ ಅಂತೇಳಿ, ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕ್ಲಿಕ್ಕಾಗಿದ್ದಿಲ್ಲ. ಈಗ ಮತ್ತೆ ಹಾಕೇನು ನೋಡಿರಿ, ಈಗೆಲ್ಲ ರಜಾ ಶುರು ಅಲ್ರಿ, ಹಾಗಾಗಿ ಮಾಡಿದ್ದೆ ರೀ. ಇದನ್ನು ನೆನಪಾತ ನಿಮಗೂ ಇದನ್ನು ಕಳಿಸೋಣ ವಿಡಿಯೋ, ನೀವು ಕೂಡ ಮನೆಯೊಳಗೆ ಮಾಡ್ಕೋಬೋದು ಅಂಥೇಳಿ. ಈಗ ಬ್ರೆಡ್ ತೊಗೊಂಡೆ, ಅದಕ್ಕೆ ಈ ಮಸಾಲೆನ ಹಚ್ಚೋಣ ಅಂತ. ಒಂದು 10 ನಿಮಿಷ ನೆನೆಲಿಕ್ಕೆ ಬಿಟ್ಟಿದ್ದೆ. ಅದಕ್ಕೆ ಇದನ್ನು 2 ಕಡೆ ಕವರ್ ಮಾಡಬೇಕು. ಫಸ್ಟ್ ಒಂದು ಕಡೆ ಹಚ್ಚಿ ಈ ರೀತಿ ಹಂಚ ಮೇಲೆ ಇಡೋಣ. ಈಗ ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜ್ ಏನಾದರೂ ಮಾಡಿಕೊಟ್ವಿ ಅಂದ್ರೆ ಖುಷಿಲೆ ತಿಂತಾರೆ ಅನ್ನೋದಕ್ಕೆ ಈ ಟೈಪ್ ಇದ್ದಿದ್ದು ಪ್ಯಾನ್ ತೊಗೊಂಡೇನೆ, ಅದ್ರ ಒಳಗೆ ಮಾಡ್ಲಿಕ್ಕತ್ತೇನೆ. ಈಗ ನಿಮಗೆ ಬ್ರೆಡ್ ಬೇಡಪ್ಪ, ನಿಮ್ಮ ಮನೆಯೊಳಗೆ ನೀವು ಬ್ರೆಡ್ ತಿನ್ನಂಗಿಲ್ಲ ಅಂದರೆ ಚಪಾತಿಗೂ ಕೂಡ ನೀವು ಈ ರೀತಿ ಮಾಡ್ಬೋದು ರೀ, ಮಸ್ತ್ ಆಗ್ತದೆ. ಇಲ್ಲ ತಾಳಿಪಟ್ಟು ಇರ್ತದಲ್ರಿ, ಉಳಿದಿರ್ತದಲ್ರಿ ತಾಳಿಪಟ್ಟು, ಅದಕ್ಕೂ ಕೂಡ ಹಿಂಗೆ ಮಾಡ್ಬೋದು ನೋಡಿರಿ. ಪ್ಲೇನ್ ತಾಳಿಪಟ್ಟು ಹಿಂಗೆ ಏನಾರ ಮಾಡಿದ್ರೆ ಅದಕ್ಕೆ ಈ ರೀತಿ ಮಸಾಲೆ ಹಚ್ಚಿ ಮಾಡ್ಬೋದು. ಇಲ್ಲ ಚಪಾತಿಗೂ ಕೂಡ ನೀವು ಈ ಟೈಪ್ ಮಾಡ್ಬೋದು. 2 ಕಡೆ ಚೆಂದಾಗಿ ಇದನ್ನು ಉರಿ ಒಳಗಿಟ್ಟು ಬೇಯಿಸೋಣಂತ. ಆದರೆ ಏನು ಮಾಡೋದ್ರಿ, ಇದನ್ನು ಮಾಡ್ಲಿಕ್ಕತ್ತಿದ್ದೆ, ಆದ್ರೆ ಒಂದೊಂದು ಮಾಡಬೇಕಲ್ಲ ಅಂಥೇಳಿ ಒಂದು ದೊಡ್ಡ ಹಂಚು ಕಾಯ್ಲಿಕ್ಕಿಟ್ಟು ಅದರೊಳಗೆ 4 ಮಾಡೇನಿ ರೀ. ಆದರೆ ನಿಮಗೆ ಇದರೊಳಗೆ ತೋರಿಸ್ಲಿಕ್ಕತ್ತೇನೆ. ಅಂದರೆ ನಾವು ಹುಡುಗರಿಗೂ ವೆರೈಟಿ ಏನಾದರೂ ಒಂದು ಸ್ವಲ್ಪ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರಂಥೇಳಿ. ಇದು ಚಂದ ಬರ್ತದೆ ರೀ, ಡಿಸೈನ್ ಗತೆ ಬರ್ತದಲ್ಲ, ಅದು ಚಂದ ಅನ್ನಿಸ್ತದೆ ನೋಡ್ರಿ. ಮ್ಯಾಲೆ ಹೆಂಗೆ ಬರ್ತದೆ, ಗೆರಿ ಬರ್ತದಲ್ಲ, ಚಂದ ಅನ್ನಿಸ್ತದೆ ಅಂತ ಇದ್ರೊಳಗೆ ಮಾಡಿದೆ. ಮಸ್ತ್ ಆಗ್ತದೆ ರೀ, ಹಿಂಗೂ ನೀವು ಮಾಡ್ಬೋದು. ಆಮೇಲೆ ನೀವೆಲ್ಲ ಏನೀಗ ರಜಾ ಅಂಥೇಳಿ ಊರಿಗೆ ಹೋಗೋದು ಮಾಡೋದೆಲ್ಲ ಇರ್ತದೆ. ಮನೆಗೆ ಫ್ರೆಂಡ್ಸ್ ಬರ್ತಿರ್ತಾರೆ, ರಿಲೇಟಿವ್ಸ್ ಬರ್ತಿರ್ತಾರೆ, ಮಕ್ಕಳು ಮನೆಯೊಳಗೆ ಇರ್ತಿರ್ತಾರೆ. ಅವಾಗ ಏನಾದರೂ ಮಾಡ್ಬೇಕಂದಾಗ ಈ ಟೈಪ್ ಪಲ್ಯ ಎಲ್ಲ ಇತ್ತಂದ್ರೆ ಹೆಚ್ಚಿ ಮಾಡಿ ಅಷ್ಟು ಮಸಾಲೆ ಮಾಡಿ ರೆಡಿ ಇಟ್ಕೊಂಡು ನೀವು ಫ್ರಿಜ್ನಾಗ ಇಟ್ಟಿರಿ. ಅವ್ರು ಬಂದಾಗ ನೀವು ಬಿಸಿ ಬೇಕಾದಂಗೆ ಮಾಡಿ ಕೊಡ್ಬೋದು. ಇದನ್ನು ಅವ್ರು ಬಂದಾಗೆ ರೆಡಿ ಮಾಡ್ಬೇಕಂತ ಏನಿಲ್ಲ. ಸೊ ನೋಡ್ರಿ, ಸೂಪರಾಗಿ ರೆಡಿ ಆಯಿತು. ಕಮೆಂಟ್ ಹಾಕ್ಲಿಕ್ಕತ್ತಿರಲ್ಲ, ಖುಷಿ ಆಗ್ಲಿಕ್ಕತ್ತದ. ಕೆಲವೊಂದಕ್ಕೆಲ್ಲ ನಾನು ರೆಸ್ಪಾನ್ಸ್ ಕೊಡ್ಲಿಕ್ಕತ್ತೇನೆ ರೀ. ಆಮೇಲೆ ಅವ್ರು ಹೇಳಿದ ಅಡುಗೆಗಳನ್ನು ಮಾಡಿ ತೋರಿಸ್ಲಿಕ್ಕೂ ಟ್ರೈ ಮಾಡೀನಿ. ಈಗ ಸ್ವಲ್ಪ ಮದ್ವೆ ಅಂಥೇಳಿ ಬ್ಯುಸಿ ಆಗಿದ್ದೆ. ಇನ್ನೊಂದು 2 ದಿವಸ ಇನ್ನೊಂದು ಫಂಕ್ಷನ್ ಅದ ರೀ, ಅದಾಗೋ ತನಕ ಒಂದು ಸ್ವಲ್ಪ ಬ್ಯುಸಿ. ಆಮೇಲೆ ಮತ್ತೆ ನೀವು ಹೇಳಿದ ರೆಸಿಪಿನ ಮಾಡ್ತೇನಂತ. ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ? ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.